ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಸ್, ನೆಕ್ಸ್ಟ್ ದಿನ ಊರಿಗೆ ಮುಂಚೆನೇ ರೆಡಿ ಆಗ್ತಾರೆ ಅಂತಾರಲ್ಲ, ಹಾಗೆ ಅವನು ಸ್ಕೂಲ್ ಟೈಮಿಗೆ ಮುಂಚೆನೇ ರೆಡಿಯಾಗಿ ಕೂತಿದ್ದ. ನಾವು ಕರ್ಕೊಂಡೋಗಿ ಬಿಡಬೇಕಿತ್ತು. ಫಸ್ಟ್ ವೀಕ್ ಪೂರ್ತಿ ಪೇರೆಂಟ್ಸ್ ಪಿಕಪ್ ಆ್ಯಂಡ್ ಪೇರೆಂಟ್ಸ್ ಡ್ರಾಪ್ ಇತ್ತು. ವ್ಯಾನ್ ಆಪ್ಟ್ ಮಾಡಿದ್ರು ಕೂಡ. ಸೊ ಅವ್ನು ರೆಡಿಯಾಗಿದ್ದ. ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ನಮ್ಮ ಚೋಟು ಇದ್ದಾರಲ್ಲ, ನಮ್ಮ ಚೋಟು ಇವಾಗ ಹುಟ್ಟಿದಾರಲ್ಲ, ಅವರು ಈ ಒಂದು ವಿಜಯನಗರ ಮನೆಗೆ ವಿಸಿಟ್ ಕೊಟ್ಟರು. ನಮ್ಮ ಚಿಕ್ಕಮ್ಮ ಕರ್ಕೊಂಬಂದರು, ನಮ್ಮ ಅಕ್ಕ ಕೆಳಗಡೆನೇ ಇದ್ದರು. ಆಮೇಲೆ ದೇವ್ರ ಮನೆಗೆ ತೋರಿಸಿ, ನಮ್ಮ ತಾತನ ಫೋಟೋಗೆ ಅವ್ರನ್ನ ತೋರಿಸಿ ಆಮೇಲೆ ಅವ್ರನ್ನ ಬಿದ್ರಳ್ಳಿಗೆ ಕಳಿಸ್ಕೊಟ್ಟಿದ್ದಾಯಿತು. ಅದ್ರ ನೆಕ್ಸ್ಟ್ ದಿನ ಓರಿಯೆಂಟೇಷನ್ ಇತ್ತು ಪೇರೆಂಟ್ಸ್ದು. ಸೊ ಪ್ರಜ್ಞಾನ್ದು ಓರಿಯೆಂಟೇಷನ್ಗೆ ನಾವು ಹೋಗಿದ್ವಿ, ನಾನು ಮತ್ತು ನಮ್ಮ ಅತ್ತೆ. ಬಿಕಾಸ್ ಮಾಮ ಸಖತ್ ಬ್ಯುಸಿ ಇದ್ದರು ಅನ್ನೋ ರೀಸನ್ಗೆ. ಅಲ್ಲಿ ಚೀಫ್ ಗೆಸ್ಟ್ ಎಲ್ಲ ಬಂದಿದ್ದರು, ತುಂಬ ಜನ ಪೇರೆಂಟ್ಸ್ ಇದ್ದರು. ಒಳ್ಳೆ ಏನೋ ಓರಿಯೆಂಟೇಷನ್ ಪ್ರೋಗ್ರಾಮ್ ಆಯಿತು. ತುಂಬ ಇನ್ ಡೀಟೇಲ್ಸ್ ಕೊಟ್ಟರು, ಏನೇನು ಆಪ್ಟ್ ಮಾಡಿದ್ದಾರೆ ಈ ವರ್ಷದಿಂದ ಅಂತ. ಸೊ ದಿ ಬೆಸ್ಟ್ ಅಂತ ಅನ್ನಿಸ್ತು. ಎನಿ ವಿಚ್ ವೇಸ್, ಆ್ಯಸ್ ಐವ್ ಆಲ್ರೆಡಿ ಮೆನ್ಷನ್ಡ್, ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಬಿಕಾಸ್ ದ ವರ್ಲ್ಡ್ ಇಸ್ ಬೂಮಿಂಗ್. ಸೊ ಯಾ, ಆಮೇಲೆ ನನಗೆ ಅವನ ಬುಕ್ ಸೈಜ್ ಆ್ಯಂಡ್ ಹಿಸ್ ಅವನ ಬುಕ್ಕಿನ ಒಂದು ಪ್ರೈಸ್, ಅವ್ನ ಬುಕ್ಸ್ ಪ್ರೈಸ್ ನೋಡಿಬಿಟ್ಟು ನನಗೆ ಶಾಕ್ ಆಯಿತು. ನನಗೆ ನೆನಪಿರಂಗೆ ನಾನು 10th ಸ್ಟ್ಯಾಂಡರ್ಡಲ್ಲಿ 5000 ರೇಂಜ್ ನನ್ನ ಬುಕ್ಸ್ ಆಗಿದ್ದು. ಈಗ LKGಗೇ ಈ ರೇಂಜಿಗಿದೆ. ಸೊ ನಗು ಬರ್ತಿತ್ತು, ಮೈ ಗಾಡ್ ಅಂತ. ಬಟ್ ಇಟ್ ಈಸ್ ಇಂಪಾರ್ಟೆಂಟ್ ಅಂತಲೂ ಅನ್ನಿಸ್ತು. ಆಮೇಲೆ ವಾಪಸ್ ಬರ್ತಾ ನಾನು ನಮ್ಮ ಅತ್ತೆ ಬ್ರೇಕ್ಫಾಸ್ಟ್ ತಿಂದಲ್ಲೇ ಹೋಗಿದ್ವಿ ಸ್ಯಾಟರ್ಡೇ. ಸೊ ಅಲ್ಲೇ ಒಂದು ಹೋಟೆಲ್ಗೆ ಹೋಗಿ ತಿನ್ಕೊಂಡು ವಾಪಸ್ ಬಂದು ಮಧ್ಯಾಹ್ನ ಕಾಟನ್ ಕ್ಯಾಂಡಿ ತಿಂದು ಆ ಒಂದು ಡೇನ ಎಂಡ್ ಮಾಡಿದ್ವಿ.